ಈಗ ಈಗ ಸ್ವಲ್ಪ ನಿಮಗೆ ವ್ಯವಹಾರಿಕವಾದಂಥ ಲೆಕ್ಕಗಳು ನಡೆದವ. ಸ್ವಲ್ಪ ನೀವು ಇದು ಆಗ್ಯದ, ಅದು ಮುಂದಿನ ನಾವು ಸ್ವಲ್ಪ ವಿಚಾರ ಮಾಡಿ ಮಾಡೋದದ. ಭಾಳ ಸರಳದೊಂದು ಅಂದ್ರೆ ನಿಮಗೆ ನವೋದಯದ ಇವೆಲ್ಲ ನವೋದಯದ ಗಣಿತಗಳು ಇವು ಎಷ್ಟು ಕಂತ್ರಾಟಕ್ಕೆ ಹಾಕಿರ್ತಾನ, ಎಷ್ಟು ಅದನ್ನು ಹೆಂಗೆ ತಿಳಿಸ್ಬೇಕು, ನೀವು ಹೆಂಗೆ ತಿಳ್ಕೊಬೇಕು, ಹೆಂಗೆ ಮಾಡ್ಬೇಕು ಅನ್ನೋದು ಈ ಗಣಿತ ಹೇಳ್ತಾನೆ ನಾನು. ನೀವು ಮಾಡೋ ಪ್ರಯತ್ನ ಮಾಡಿರಿ. ಆಮೇಲೆ ಇದನ್ನು ನೀವು ಮಾಡಿರಿ. ನಾ ದೂರ ಸರ್ದೇನೆ. ಈಗ ಸದ್ಯ ಇವು ಬೈಸಿಕಲ್ ಸಂಖ್ಯೆ ನೀವು ಕಂಡು ಹಿಡಿಬೇಕು. ಈ ಲೆಕ್ಕ ಆದದವ ಅದೊಂದು ಸ್ವಲ್ಪ ಹೊಸ ಅದ, ವಿಚಾರ ಮಾಡಿ ಮಾಡೋದು ಅದದು. ನಾ ತಿಳಿಸ್ತಾನು, ನೀವು ಮಾಡೋದಾದಿಂದ ವಿಡಿಯೋ ಆನ್ ಮಾಡಿ. ಓಕೆ, ವಿಡಿಯೋ ಆನ್ ಮಾಡಿದ್ರೆ ಇಲ್ಲೇ ನಾ ಹೇಳಾಗ ನೀವು ಬೋರ್ಡ್ ಕಡೆ ನೋಡ್ರಿ. ಮತ್ತು ಹುಡುಗರು ಮಾಡ್ಯಾರ ಇಲ್ಲೋ ಪೇರೆಂಟ್ಸ್ ಅಥವಾ ಟೀಚರು ಯಾರೋ ಒಬ್ರು ಎಜುಕೇಟೆಡ್ ಇದ್ದವ್ರ ಪೇರೆಂಟ್ಸು ನಿಮ್ಮ ಮಕ್ಕಳು ಈ ಗಣಿತ ಬಿಡಿಸ್ಯಾರಲ್ಲೋ ನೀವು ಮೊದಲು ನೋಡಿ. ಆಮೇಲೆ ಅದು ತಪ್ಪು ಬಿಡಿಸ್ಯಾರೋ ಸರಿ ಬಿಡಿಸ್ಯಾರೋ ಆಮೇಲೆ ನಾ ತಿಳಿಸ್ತಾನಲ್ಲ, ತಿಳಿಸಿದಿಂದ ನೀವು ಚೆಕ್ ಮಾಡಿ ವಿಡಿಯೋ ಮುಂದೆಂದು ತೊಗೊಳ್ರಿ. ಯಾಕಂದ್ರೆ ಸಾಲ ನಿಮ್ಗೆ 2 ತಿಂಗಳದಾಗ ನನ್ನ ತಿಳಿದ ಮಟ್ಟಿಗೆ ಒಂದು 400ರಿಂದ 400 ತನಕ ನಿಮ್ಗೆ ವಿಡಿಯೋಗಳು ನಮ್ಮ ಶಾಲೆ ಬಂದಿನ ಚಾಲು ಆಗ್ತಾವೆ ಪ್ರಾರಂಭದಿಂದ. ಇವೇನೋ ಬೇಸಿಕ್ ಒಂದು 100-150 ವಿಡಿಯೋಗಳು ನೀವು ಇನ್ನೂ ಹೆಚ್ಚೇ ಕಳಿಸ್ತಾನೋ ನೀವು ಅದನ್ನು ಅಭ್ಯಾಸ ಮಾಡಿಸ್ಬೇಕು. ನಾ ಹೆಂಗೆ ತಿಳಿಸ್ತಾನೋ ನೀವು ಲಕ್ಷ್ಯ ಪಟ್ಟು ನೋಡಿರಿ. ಮತ್ತೊಂದೆರಡು ಮಾದರಿ ಹೆಚ್ಚಿಗಾಗಿ ನೀವು ಪಾಲಕರು ಶಾಣ್ಯರಿದ್ದವ್ರು ಬೋರ್ಡ್ ಮಾಡಿ ಕಲಿಸ್ರಿ. ನೋಡಿರಿ, ಒಂದು ಕಾರ್ಖಾನೆ ಒಂದು ದಿನಕ್ಕೆ 148 ಬೈಸಿಕಲ್ಗಳನ್ನು ತಯಾರಿಸುತ್ತದೆ. 1978ರಲ್ಲಿ 75 ರಜಾ ದಿನಗಳಿದ್ದವು. ಉಳಿದವೆಲ್ಲ ಕೆಲಸದ ದಿನಗಳು. ತಯಾರಿಸಿದ ಒಟ್ಟು ಬೈಸಿಕಲ್ಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ಇಸ್ವಿ ಯಾಕೆ ಕೊಟ್ಟಂದ್ರೆ ನೀವು ಅದಕ್ಕೆ ವರ್ಷ 4ನೇ ಭಾಗ ಹೋತಂದ್ರೆ ನೀವು ಒಂದು ವರ್ಷದ ದಿನಗಳು ಎಷ್ಟು 366 ಹಚ್ಕೋಬೇಕು. ಇಷ್ಟೇ, ಮತ್ತೊಂದೇನಿಲ್ಲ. ಇಸ್ವಿ ಕೊಟ್ಟಂದ್ರೆ 4ನೇ ಭಾಗ ಹೋಗ್ತದಿಲ್ಲ. ಆಮೇಲೆ ಕೆಲಸದ ದಿನಗಳು ತಗೋಬೇಕು. ಕೆಲಸದ ದಿನಗಳು ಬರೋಬರಿ, ಕೆಲಸದ ದಿನಗಳು ಬರೋಬರಿ. ಅಧಿಕ ವರ್ಷ ಅಂದರೆ ಏನು? 366 ನೀವು 75 ರಜಾ ಕಳಿಬೇಕು. ರಜಾ ದಿನಗಳನ್ನು ಕಳೆದ್ರೆ ಏನು ಬರ್ತದೆ? ಕೆಲಸದ ದಿನಗಳು ಬರ್ತಾವ ನೋಡಿ. 16 ಆದ್ರೆ 9 ಕೈಲ ಬಂತು 1. 291 ದಿನ ಕೆಲಸ ಮಾಡ್ಯಾರು. 291 ದಿನ ಕೆಲಸ ನಡೀತಾರೆ. ಅಂದರೆ 291 ದಿನದಾಗ ಸೈಕಲ್ಗಳು ಎಷ್ಟು ತಯಾರದು ಅನ್ನೋದು ನೀವು ಕಂಡುಹಿಡಿಬೇಕು. ಮತ್ತು ಇನ್ನೊಂದು, ಇದು ವೇಗವಾಗಿ ಗುಣಾಕಾರ ಮಾಡೋದನ್ನ ಕಲಿಸಿನೂ ಆ ಮೆಥಡನ್ನು ಮಾಡ್ಬೋದು ನೀವೀಗ. ನೋಡ್ರಿ, 290 ಒಂದು ದಿನಕ್ಕೆ ಎಷ್ಟು? 148. 290ಕ್ಕೆ ಎಷ್ಟು ನೋಡಿ. ಒಟ್ಟು ಬೈಸಿಕಲ್ಗಳ ತಯಾರಿಸಿದ ಒಟ್ಟು ಬೈಸಿಕಲ್ಗಳ ಸಂಖ್ಯೆ ಬರೋಬ್ಬರಿ. ಒಟ್ಟು ಬೈಸಿಕಲ್ಗಳ ಸಂಖ್ಯೆ ಬರೋಬ್ಬರಿ. ಒಂದು ದಿವಸಕ್ಕೆ ಎಷ್ಟದ ನೋಡ್ರಿ? 148. 148 ಗುಂಡ್ಲೆ 2 ದಿವಸ ಕೆಲಸ ಮಾಡಿದೆ 291. 291 ಅಂತ ಆತಲ್ಲ, ಬರೋಬ್ಬರಿ. ಈಗ 291 ಗುಂಡ್ಲೆ 148 ಮಾಡ್ರಿ, ಏನಾಗಲ್ಲ ನೋಡಿ. ತಪ್ಪಬಾರ್ದು. 8 1 8, 8 9 72, ಕೈಲ ಬಂತು 7, 8 2 16, 1 7 23. ತಪ್ಪಬಾರ್ದು. ಇನ್ನೊಂದ್ಸಲ ನೋಡ್ರಿ, ಕಚ್ಚಾದೇನು? 8 1 8 1 8, 8 9 72, 7, 8 2 16, 1 7 23. 4 4 1 4, 4 9 36, ಕೈಲ ಬಂತು 3. 4 2 8, 1 3 11. 2 ಗುಂಡ್ಲೆ ಹಾಕಬೇಕು. 1 9 2. ಕರೆಕ್ಟಾಗಿ ನೀವು ಇನ್ನೊಂದ್ಸಲ ಮಾಡಿ ನೋಡ್ರಿ. ಯಾಕಂತಂದ್ರೆ ಅಂಕಗಳು ಹೋಗ್ಬಾರ್ದು. ಇಲ್ಲಿ ಒಂದು ಗುಣಾಕಾರ ನಿಮ್ಗೆ ಕಲಿಸಿದಂಗಾತು, ಇಲ್ಲೊಂದು ಟೈಪ್ ಗುಣಾಕಾರ ಇದು ನೋಡಿ. ಹಿಂಗೆ ನೀವು ಮೊದಲು ಕಲ್ತು ಬಂದಿರ್ತೀರಿ ಹಿಂಗೆ. ಆಮೇಲೆ ಈಗ ನಾವು ಹೆಂಗೆ ಮಾಡ್ಬೇಕು ಇದನ್ನು ಕೂಡಿಸ್ರಿ. ಪದ್ಧತಿ ಪ್ರಕಾರ ಗಣಿತಗಳನ್ನು ಕಲಿ, ಅತಿ ಇಂಟ್ರೆಸ್ಟಿಂದ ಕಲಿ.
ಏನು ನಾವು ಹಿಂಗೆ ಕಲಿಬೇಕು, ನಾವು ಶಾಣ್ಯರಾಗಬೇಕು ಅನ್ನೋ ಭಾವನಾದಿಂದ ನೀವು ಕಲೀರಿ. ನೋಡ್ರಿ ಇನ್ನೊಂದು ಸಲ ನೋಡ್ರಿ. 8ಕ್ಕೆ 8, ಆಮೇಲೆ 4 2 6, 6 1 7 1 3 10, ಎಲ್ಲ ಬಂತು 1 9 1 10 11 11 1 2 13 4 43 0 68 ಕರೆಕ್ಟ್ ಅದ ಇಲ್ಲ ನಾನು ನೋಡಿ ಚೆಕ್ ಮಾಡಿ ಹೇಳ್ತೀನಿ. ಆಮೇಲೆ ಆನ್ಸರ್ ಹಾಕೋದು, ಯಾಕಂದ್ರೆ ಇದು ವಿಡಿಯೋ ಅದ, ಚೆಕ್ ಮಾಡ್ತಾನ. 43 0 68 ಆನ್ಸರ್ ಹಾಕ್ರಿ. ಕರೆಕ್ಟ್ ಇದ್ರೆ ನಿಮ್ಮ ಹುಡುಗರಿಗೆ ರೈಟ್ ಹಾಕ್ರಿ. ಇದನ್ನು ಉತ್ತರ 43 0 68 ಬಿಡಿ 43,068 ಬೈಸಿಕಲ್ಗಳನ್ನು ತಯಾರಿಸ್ತದು. ಯಾಕಂದ್ರೆ ಹಿಂದೆ ಆಗ್ಯಾವ ಇವು ಗಣಿತಗಳು. ಇವು ಆಗ್ಯದಂದ್ರೆ ಈ ಗಣಿತ ನೀವು ತಪ್ಪಬಾರದು ವಿದ್ಯಾರ್ಥಿಗಳು. ನೀವು ಇನ್ನು ಮುಂದೆ ನಿಮಗೆ ಆದದ್ದು ಗಣಿತಗಳೇ ಬರ್ತಿರ್ತಾವ. ನಿಮಗೆ ಎಲ್ಲ ಲೆಕ್ಕಗಳು 2 ತಿಂಗಳದಾಗ ಬರೋದಂದ್ರೆ ಏನು ಪರ್ಫೆಕ್ಟ್ ಮಾಡಿಸ್ತದೆ ಇದು ಕೋಚಿಂಗ್ ಕ್ಲಾಸ್ ನಿಮಗೆ. ಏನು ಬಂತು ಗುಣಾಕಾರ ಬಂತು, ನೀವು ಅದ್ರಾಗ ಎಕ್ಸ್ಪರ್ಟ್ ಆಗಬೇಕು. ಆಮೇಲೆ ನಮ್ಮ ಶಾಲೆ ಲೆಕ್ಕಗಳು ನಿಮಗೆ ತಿಳಿಲಿಕ್ಕೆ ಚಲೋ ಆಗ್ತಾವ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ವಿಶೇಷವಾದಂಥ ಗಣಿತದ್ದು. ಇಲ್ಲೇ ಥಿಂಕಿಂಗ್ ಪವರ್ ಇದ್ರಾಗ ಅವ 144ರಂತೆ 395 ಡಬ್ಬಿ ಒಳಗೆ ತುಂಬಲಕ್ಕೆ ನಮಗೇನು ಮಾಡೋದು ಅದನ್ನು ತೊಗೊಂಡ. ಇದೇ ಮೆಂಟಲ್ ಎಬಿಲಿಟಿ ಅಂದ್ರೆ ನಿಮಗೆ ತಲೆ ಕೆಡಿಸ್ಲಿಕ್ಕೆ ನವೋದಯದಾಗ ಇಂಥ ಗಣಿತಗಳನ್ನು ಹಾಕಿಬಿಡ್ತಾನೆ. ಏನು ಹಾಕಿ ನೋಡಿ, ಒಂದು ಕಾರ್ಖಾನೆಯು 57,888 ಪೆನ್ನುಗಳನ್ನು ತಯಾರಿಸಿದೆ. ಒಂದು ರಟ್ಟಿನ ಡಬ್ಬಿಯಲ್ಲಿ 144ರಂತೆ 395 ಡಬ್ಬಿಗಳಲ್ಲಿ ತುಂಬಿದೆ. ಉಳಿದ ಪೆನ್ನುಗಳನ್ನು ತುಂಬಲು ಬೇಕಾಗುವ ರಟ್ಟಿನ ಡಬ್ಬಿಗಳ ಸಂಖ್ಯೆ ಎಷ್ಟು? ಭಾಳ ಸರಳ. ಅವು ಎಟ್ಟರ ತುಂಬಲೆ ಅವು ಎಷ್ಟು ಡಬ್ಬಿ ತುಂಬ್ಯಾನ ಅನ್ನೋದು ಅದನ್ನು ನಾವು ತಿಳ್ಕೊಬೇಕಷ್ಟೆ. ಎಷ್ಟು ತುಂಬ್ಯಾನ? 395 ಡಬ್ಬಿಗಳಲ್ಲಿ ತುಂಬ್ಯಾನ. 144ರಂಗೆ ಎಷ್ಟು ಡಬ್ಬಿ ಆಗಿ ತುಂಬ್ಯಾನ? 395 ಡಬ್ಬಿ ಒಳಗೆ ತುಂಬ್ಯಾನ. ಅಂದ್ರೆ ಡಬ್ಬಿ ಎಷ್ಟು ಹತ್ತು ಮರಲ್ಲಿ ತಕೊಂಡು ಬಿಟ್ರೆ ಅದು ಮುಗಿದೋತು. ತುಂಬಿದ ಡಬ್ಬಿ ಕಳೆದು ಬಿಡ್ರಿ, ಉಳಿದ ಡಬ್ಬಿಗಳು ತಾವೇ ಬರ್ತಾವೆ. ಇಷ್ಟೇ ವಿಚಾರ ಮಾಡಿ ಮಾಡೋ ಲೆಕ್ಕಗಳು. ಮೊದಲೇನು ಡಬ್ಬಿಗಳು ಎಷ್ಟು ಹತ್ತಾವ ತಗೋಬೇಕು. ಈಗ ನೋಡಿ ಪೆನ್ ಎಷ್ಟದ? 57,888 ಡಬ್ಬಿಗಳು ಎಷ್ಟು ಹತ್ತಾವ ಅದನ್ನು ಮೊದಲು ತಗೋಬೇಕು. ಒಂದು ಡಬ್ಬಿ ಒಳಗೆ ಎಷ್ಟು ತುಂಬುತ್ತಾರ ಅವರು? 144ರಂಗೆ ತುಂಬ್ಯಾನವ ನೋಡಿ. 144ರಂಗೆ ಒಂದು ಡಬ್ಬಿ. ಒಟ್ಟು ಪೆನ್ನುಗಳ ಸಂಖ್ಯೆ ಒಂದು ಡಬ್ಬಿ ಒಳಗೆ ಎಷ್ಟು ಹಾಕ್ತಾನೆ? 144 ಹಾಕ್ತಾನೆ. ಇದರಲ್ಲಿ ಬಾಗಿಸ್ರಿ ಒಟ್ಟು ಡಬ್ಬಿಗಳು ಬರ್ತಾವ ನೋಡ್ರಿ. 14 4 56, 14 5 70, 14 14 3 42, 14 4 56, 4 ಮಾಡಿ ನೋಡ್ರಿ ಬಂದು ಮಗ್ಗಿ ಮಾಡ್ಕೋಬೇಕು. 4 4 16 ಕೈಲ ಬಂತು 1, 4 4 16 1 17 ಕೈಲ ಬಂತು 1, 4 1 4 1 576 ಆಯ್ತು. 576 ನೋಡ್ರಿ. ಇನ್ನು ಹೆಂಗದು ನೋಡ್ರಿ ಗಣಿತ. ಹೆಂಗೆ ಬಾಯಲ್ಲೇ ಮಾಡೋದು ಹೆಂಗೆ ತೋರಿಸ್ತದೆ ನೋಡಿ ನಿಮಗೆ. ಇದನ್ನು ನೀವು ಪರ್ಫೆಕ್ಟ್ ಆಗಿರು ನೀವು ಎಂಥ ಬೇಕಾದಂಥ ದೊಡ್ಡ ಲೆಕ್ಕ ಬಂದ್ರೂ ನಿಮಗೆ ಒಟ್ಟು ಭಯ ಇಲ್ಲ. ಈಗ ದೊಡ್ಡ ಗುಣಾಕಾರಗಳನ್ನ ತಿಳಿಸಿದ್ ನೋಡಿ ನಿಮಗೆ. ಈಗ 14ರ ಮಗ್ಗಿ 14 4 ಮಗ್ಗಿ ತಯಾರು ಮಾಡ್ಕೊರಿ ನೋಡ್ರಿ. 4 4 16 ಕೈಲ ಬಂತು 1, 4 4 16 1 17 ಕೈಲ ಬಂತು 1, 4 1 4 1 5 576 ಆಯ್ತು. ಹಚ್ಚ್ರಿ ಈಗ ಏನು 14 4 ನೋಡಿ 576. 2 ಉಳಿತು ತಗೋರಿ 8 ಮತ್ತು ಸಣ್ಣದಾತು ನೋಡಿ. ಇಲ್ಲಿ 8 ತಗೋರಿ. 14 2 ನೋಡ್ರಿ ಎಷ್ಟು ಸರಳವ ನೀವು ನೋಡ್ರಿ. 4 2 8, 14 2 28. ಅಲ್ಲಿ ಒಟ್ಟು ಡಬ್ಬಿಗಳು ಎಷ್ಟು ಬೇಕಾಗ್ಯಾವ ಹೇಳ್ರಿ ನೋಡುನು. 402 ಡಬ್ಬಿ ಬೇಕು. ಎಷ್ಟು ತುಂಬ್ಯಾನ? ಈಗ 995 ಡಬ್ಬಿ ತುಂಬ್ಯಾನ. ಏನ ರಟ್ಟಿನ ಡಬ್ಬಿಗಳ ಸಂಖ್ಯೆ ತುಂಬಲು ಬೇಕಾದ ರಟ್ಟಿನ ಡಬ್ಬಿಗಳ ಸಂಖ್ಯೆ ಬರೋಬರಿ. ರಟ್ಟಿನ ಡಬ್ಬಿಗಳ ಸಂಖ್ಯೆ ಬರೋಬರಿ. ಡಬ್ಬಿಗಳ ಸಂಖ್ಯೆ ಬರೋಬರಿ. ಡಬ್ಬಿಗಳ ಸಂಖ್ಯೆ ಬರೋಬರಿ.
ಎಷ್ಟು ಬೇಕು ಒಟ್ಟು ಡಬ್ಬಿಗಳು? 402 ಬೇಕು. ಎಷ್ಟು ಡಬ್ಬಿಯಾಗ ತುಂಬ್ಯಾರ ಈಗ ಅವರು? 395 ಡಬ್ಬಿ ಒಳಗೆ ತುಂಬ್ಯಾರ. ಇನ್ನು ಎಷ್ಟು ಬೇಕು ನೋಡ್ರಿ ಡಬ್ಬಿ? 12 5 ಆದ್ರೆ 7, ಎಲ್ಲ ಬಂತು 1 10 10 ಪೂಜೆ ಒಟ್ಟು 7 ಡಬ್ಬಿಗಳು ಬೇಕು. ಆನ್ಸರ್ ಬರೋಬ್ಬರಿ 7 ಡಬ್ಬಿಗಳು. 7 ಡಬ್ಬಿಗಳು. ನೋಡಿ ಎಷ್ಟು ಡಬ್ಬಿ ಹತ್ತಾವ ಅನ್ನೋದು ಮೇಲೆ ತಕೊಂಡ್ಬಿಟ್ರೆ ಮುಗಿದು ಹೋತಲ್ಲ. ಎಷ್ಟು ಡಬ್ಬಿ ಆಗಿರೋ ತುಂಬವಲ್ಲಿ ತಗೊಂಡು ನಮಗೇನು ಮಾಡೋದು? ಹೆಂಗೆ ಮಾಡ್ಬೇಕು? ಒಟ್ಟು ಡಬ್ಬಿಗಳು ಎಷ್ಟು ಹತ್ತಾವ ತಗೋಬೇಕು? 144 ಪೆನ್ನುಗಳಿಗೆ 1 ಡಬ್ಬಿ. 57,888 ಪೆನ್ನುಗಳಿಗೆ ಎಷ್ಟು ಡಬ್ಬಿ? 402 ಡಬ್ಬಿ ಬೇಕು. ಆಲ್ರೆಡಿ ಎಷ್ಟು ಡಬ್ಬಿ ತುಂಬ್ಯಾರ ಅವರು? 395 ಡಬ್ಬಿ ತುಂಬ್ಯಾರ. ತುಂಬಲು ಬೇಕಾದ ರಟ್ಟಿನ ಡಬ್ಬಿಗಳ ಸಂಖ್ಯೆ ಬರೋಬ್ಬರಿ ಒಟ್ಟು ಬೇಕಾದದ ಡಬ್ಬಿಗಳು ಎಷ್ಟು? ಅವ್ರಿಗೆ 402 ಬೇಕು. 57,888 ಪೆನ್ನುಗಳನ್ನು ತುಂಬಲಿಕ್ಕೆ ಅವ್ರಿಗೆ ಎಷ್ಟು ಬೇಕು? 144ರಂಗ 57,888 ಪೆನ್ನುಗಳನ್ನು ತುಂಬಲು 402 ಡಬ್ಬಿಗಳು ಬೇಕು. ಆಲ್ರೆಡಿ ಎಷ್ಟು ತುಂಬ್ಯಾರ ಅವರು? 395 ತುಂಬ್ಯಾರ. ಕಳೀರಿ 402 390. ಇನ್ನು 7 ಡಬ್ಬಿ ಒಳಗೆ ಉಳಿದ ಪೆನ್ನುಗಳು ತುಂಬಿ ಬಿಡ್ತಾವ. ಈ ಉಳಿದ ಪೆನ್ನುಗಳು ಎಷ್ಟು ಅಂತ ಕೇಳಿದ್ರೆ ನೀವು ಏನು ಮಾಡ್ತೀರಿ? ಥಿಂಕಿಂಗ್ ಪಾರ್. ಈ 7 ಡಬ್ಬಿಗೆ 144 ಗುಣಾಕಾರ ಮಾಡಿಬಿಡ್ರಿ. ಅಷ್ಟು ಇನ್ನೂ ಪೆನ್ನುಗಳು ತುಂಬಬೇಕಾಗ್ಯದ. ಹೆಂಗೆ ಟ್ವಿಸ್ಟ್ ಮಾಡ್ತಾನೆ ಗಣಿತಗಳನ್ನು ಹೇಳಿಕ್ ಬರ್ಬೋದು. ನವೋದಯದಾಗ ಹೆಂಗೆ ನಿಮಗೆ ಹೆಂಗೆ ಗಣಿತ ಕೇಳ್ತಾನೆ ಹೇಳಿಕೆ ಆಗೋದು. ಅದಕ್ಕೆ ಹೆಂಗೆ ಬೇಕಪ್ಪ ಅಂತಂದ್ರೆ ಕಲಿಬೇಕು. ಹೆಂಗೆ ಇದನ್ನೇ ಹಿಂಗೆ ಪ್ರಶ್ನೆ ಹೆಂಗೆ ಕೇಳ್ತಾನಂದ್ರವ ಆ ಡಬ್ಬಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ. 395 ಡಬ್ಬಿ ತುಂಬೇನೀಗ 7 ಡಬ್ಬಿಗಳು ಬೇಕು. ಹಂಗಾರೆ ಇನ್ನೂ ತುಂಬಬೇಕಾದ ಪೆನ್ನುಗಳ ಸಂಖ್ಯೆ ಎಷ್ಟು? ಡಬ್ಬ್ಯಾಗ ತುಂಬಿ ಉಳಿದ ಪೆನ್ನುಗಳು ಎಷ್ಟು ಅಂತ ಕೇಳಿದ್ರೆ 144ಕ್ಕೆ 7 ಗುಣಾಕಾರ ಮಾಡಿದ್ರೆ ಇನ್ನೂ ಇಷ್ಟು ಪೆನ್ನುಗಳು ತುಂಬಲಿಕ್ಕೆ ಉಳಿದ ಪೆನ್ನುಗಳ ಸಂಖ್ಯೆ ಸಿಗ್ತದೆ. ಇದಕ್ಕೆ ಏನಂತಾರೆ? ಥಿಂಕಿಂಗ್ ಪವರ್ ಅಂತಾರೆ. ಇದಕ್ಕೆ ಹಿಂಗೂ ಪ್ರಶ್ನೆ ಮಾಡೋದು. ಈಗ ಇದು ಒಂದೇ ಪ್ರಶ್ನೆ ಮೇಲೆ ಎಷ್ಟು ಪ್ರಶ್ನೆಗಳು? ಉಳಿದ ಡಬ್ಬಿಗಳು ತುಂಬಬೇಕಾದ ಡಬ್ಬಿಗಳ ಸಂಖ್ಯೆ ಇನ್ನೂ ಎಷ್ಟು ಬೇಕಾಗಿವೆ ಅಂದ್ರೆ 7. ಹಾಗಾದ್ರೆ ಇನ್ನೂ ಎಷ್ಟು ಪೆನ್ನುಗಳು ಉಳಿದಾವ ಅಂತ ಕೇಳಿದ್ರೆ 144ಕ್ಕೆ 7 ಗುಣಾಕಾರ ಮಾಡ್ರಿ ಇಷ್ಟು ಪೆನ್ನುಗಳು. ಹಾಗಾದ್ರೆ ಈಗ ಆಲ್ರೆಡಿ ತುಂಬಿದ ಪೆನ್ನುಗಳ ಸಂಖ್ಯೆ ಎಷ್ಟಂದ್ರೆ 144 ಗುಂಡ್ಲೆ 395. ಈಗ ಆಲ್ರೆಡಿ ತುಂಬಿದ ಪೆನ್ನುಗಳ ಸಂಖ್ಯೆ. ಹೆಂಗೆ ಕೇಳ್ತಾನೆ ಪ್ರಶ್ನೆ ಹೇಳಿಕ್ಕಾಗಲ್ಲ. ಹಿಂಗೆ ಕೊಟ್ಟಿರ್ತಾನ ಡಬ್ಬಿಗಳ ಇನ್ನೂ ಎಷ್ಟು ಡಬ್ಬಿಗಳ ಬೇಕಂತ ಕೇಳ್ಯಾನ. 7 ಆತು. ಅದ್ರ ತುಂಬಬೇಕಾದ್ರೆ ಇನ್ನು ಪೆನ್ನುಗಳು ಎಷ್ಟು ಉಳಿದಾವ? 7 × 144. ಹಾಗಾದ್ರೆ ಈಗ ಆಲ್ರೆಡಿ ತುಂಬಿದ ಪೆನ್ನುಗಳ ಸಂಖ್ಯೆ ಅಂತ 395 ಗುಂಡ್ಲೆ 144. ಕಲಿ. ಇದನ್ನು ಕಲಿಬೇಕನ್ನೋದು ಛಲ ಬೇಕು ಮೊದಲು. ಯಾವ ಗಣಿತ ಏನು ಬಿರಿ ಇಲ್ಲ. ನಮ್ಮ ಕೋಚಿಂಗ್ ಕ್ಲಾಸ್ನಾಗ ಅದಕ್ಕಿಂತಲೂ ಟಾಪ್ ಗಣಿತಗಳು ಈಗ ಇಲ್ಲಿ ಭಾಳ ತಿಳಿತಾವ ನನಗೆ ಅನ್ಸುತ್ತೆ. ಎಲ್ಲ ಅಭ್ಯಾಸ ಬರ್ತದೆ ನಿಮಗೆ. ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಫೇರ್ದಾಗ ಬಿಡಿಸ್ಕೊಡ್ರಿ. ಮತ್ತೆ ರೀಪ್ಲೇ ಮಾಡಿರಿ. ವಿಡಿಯೋ ದೊಡ್ಡ ಹೋಗ್ತಾವೆ. ಡಬಲ್ ಸಲ ಹೇಳೋದಿಲ್ಲ ನಾನು. ಮೊದಲು ಪ್ರಾರಂಭದಾಗ ಭಾಳ ಸಲ ಹೇಳಿನಿ, ಈಗ ಹೇಳೋದಿಲ್ಲ.